ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವಿವಾಗ ಪ್ಯಾರಿಸ್ ಫ್ರಾನ್ಸಿಂದ ಇನ್ನೊಂದು ಕಂಟ್ರಿಗೆ ಹೋಗ್ತಾ ಇದ್ದೀವಿ, ಅದು ಇಟಲಿ. ನಿನ್ನೆ ರಾತ್ರಿ ಬಂದು ಡಿಸ್ನಿ ಲ್ಯಾಂಡಿಂದ ತುಂಬ ಟಯರ್ಡ್ ಆಗಿತ್ತು, ಸೊ ವಿ ರೆಸ್ಟೆಡ್ ಫಾರ್ ದ ಡೇ. ಅರ್ಲಿ ಮಾರ್ನಿಂಗ್ ನಾವು ಈಗ ಕ್ಯಾಬಲ್ಲಿ ಹೋಗ್ತಾ ಇದ್ದೀವಿ ಏರ್ಪೋರ್ಟ್ಗೆ. ನಮಗೆ ಫ್ಲೈಟ್ 9 o'clockಗೆ ಇತ್ತು, ಪ್ಯಾರಿಸಿಂದ ಮಿಲಾನ್ಗೆ, ಇಟಲಿಯಲ್ಲಿ. ಪ್ಯಾರಿಸ್ ಹೋಟೆಲ್ ವೈನ್ದಮ್ಮಲ್ಲೇ ನಮಗೆ ಕಾಂಪ್ಲಿಮೆಂಟ್ರಿ ಬ್ರೇಕ್ಫಾಸ್ಟ್ ಇತ್ತು, ಬಟ್ ನಾವು ಅರ್ಲಿ ಮಾರ್ನಿಂಗ್ ಹೊರಟ್ವಿ, ಸೊ ಬ್ರೇಕ್ಫಾಸ್ಟ್ ಮಾಡೋಕ್ಕಾಗಲಿಲ್ಲ. ಈ ಥರ ಚಾರ್ಜರ್ ಪರ್ಚೇಸ್ ಮಾಡೋಕ್ಕೆ ತುಂಬ ದಿನದಿಂದ ಪ್ಲ್ಯಾನ್ ಮಾಡ್ತಾ ಇದ್ವಿ. ನೋಡಿದ್ರೆ ಫ್ಲೈಟ್ ಒಳಗಡೆ ವಿ ಗಾಟ್ ಇಟ್ ಫಾರ್ ಅ ಗುಡ್ ಪ್ರೈಸ್. 30 euros ಇದೆ, ಸೊ 3000 rupees ಆಗುತ್ತೆ. ಸೊ ಮಿಸ್ಟರ್ ಹಸ್ಬೆಂಡ್ ಪರ್ಚೇಸ್ಡ್ ಇಟ್. ಬೆಳಿಗ್ಗೆ ಒಂದು 10 o'clock ಆಗಿದೆ. ಪ್ಯಾರಿಸಿಂದ ಇಟಲಿಗೆ ಫ್ಲೈ ಮಾಡ್ತಾ ಇದ್ದೀವಿ. ಬಿಕಾಸ್ ಸೂಪರ್ ಹಂಗ್ರಿ ಆ್ಯಂಡ್ ದೆನ್ ನಮಗೆ ವೆಜ್ ಆಪ್ಷನ್ಸ್ ಎಲ್ಲೂ ಸಿಗಲಿಲ್ಲ ಪ್ಯಾರಿಸಲ್ಲಿ. ನಮ್ಗೆ ಟೈಮು ಇರಲಿಲ್ಲ ನೋಡೋಕ್ಕೆ. ಸೊ ಇಲ್ಲಿ ಪೆನ್ನೆ ಪಾಸ್ತಾ ಆರ್ಡರ್ ಮಾಡಿದ್ವಿ, ಬಿಕಾಸ್ ಇಟ್ ಇಸ್ ವೀಗನ್. ಇದು ಮತ್ತು ಇದು ಎರಡು ಕಾಂಬೋ ತೊಗೊಂಡ್ರೆ ಇಟ್ ವಾಸ್ 10 euros, ದಟ್ ಇಸ್ 1000 rupees. ದಿಸ್ ಇಸ್ ಸ್ಟಿಲ್ ವರ್ತ್ ಇಟ್, ಬಿಕಾಸ್ ಬೇರೆ ಎಲ್ಲ ನಾವು ನೋಡಿದ್ದು ಇಟ್ ವಾಸ್ ಮೋರ್ ಎಕ್ಸ್ಪೆನ್ಸಿವ್. ಟೇಸ್ಟ್ ಹೇಗಿದೆ ಗೊತ್ತಿಲ್ಲ, ಲೆಟ್ಸ್ ಟ್ರೈ ಇಟ್. ನೋಡೋಕ್ಕೇನೋ ಚೆನ್ನಾಗೇ ಅನ್ನಿಸ್ತಾ ಇದೆ, ನೋಡೋಕ್ಕೆ ಚೆನ್ನಾಗಿರುತ್ತೆ. ಬಿಸಿ ಇದೆಯಾ? ಮಿಲಾನ್ ರೀಚ್ ಆದ್ವಿ. ಇಲ್ಲಿ ಶೆಂಜನ್ ವೀಸಾ ನಮ್ಗೆ ಇದ್ದಿದ್ದರಿಂದ ಎಲ್ಲೂ ಇಮಿಗ್ರೇಷನ್ ಅಂತ ನಡೆಯಲ್ಲ ಒಂದು ಕಂಟ್ರಿಯಿಂದ ಇನ್ನೊಂದು ಕಂಟ್ರಿಗೆ ಹೋಗೋವಾಗ. ಸೊ ಇಟ್ ವಿಲ್ ಬಿ ವೆರಿ ಕ್ವಿಕ್. ನಿಮಗೆ ಇಮಿಗ್ರೇಷನ್ ನಡೆಯೋದು ಪೋರ್ಟ್ ಆಫ್ ಎಂಟ್ರಿ, ಅದು ನಮಗೆ ಫಿನ್ಲ್ಯಾಂಡ್ ಆಗಿತ್ತು. ಆಮೇಲೆ ಲಾಸ್ಟ್ ಗ್ರೀಸ್ ಇರುತ್ತೆ ನಮಗೆ. ಕ್ವಿಕ್ಕಾಗಿ ರೂಮ್ ಟೂರ್. ಮಿಲಾನಲ್ಲಿ ನಾವು 2 nights ಇಲ್ಲಿ ಸ್ಟೇ ಇರ್ತಿದ್ವಿ. ರೂಮ್ ರೀಚ್ ಆದಾಗ ಆಲ್ಮೋಸ್ಟ್ 12 o'clock ಆಗಿತ್ತು. ಸೊ ವಿ ಥಾಟ್ ವಿಲ್ ರೆಸ್ಟ್ ಫಾರ್ ಸಮ್ ಟೈಮ್. ಆಮೇಲೆ ಈವ್ನಿಂಗ್ ಶಾಪಿಂಗ್ ಸ್ಟ್ರೀಟ್ಸ್ ಮತ್ತು ಡ್ಯೂಮೋ ದಿ ಮಿಲಾನೋ ಅಂತ ಫೇಮಸ್ ಕ್ಯಾಥೆಡ್ರಲ್ ಇದೆ, ಅಲ್ಲಿ ಹೋಗಿ ಇನ್ನೊಂದೆರಡು ಟೂರಿಸ್ಟ್ ಸ್ಪಾಟ್ಸ್ ಇತ್ತು. ಇದೆಲ್ಲ ಪ್ಲ್ಯಾನ್ ಇತ್ತು. ಬಟ್ ಅಭಿಜಿತ್ಗೆ ಮತ್ತೆ ಜ್ವರ ಬಂದಿತ್ತು, ಸೊ ಆ ಕ್ಯಾಥೆಡ್ರಲ್ನ ನೋಡಲೇಬೇಕು ಅಂತ ಕ್ಯಾಬ್ ಮಾಡ್ಕೊಂಡು ಹೋಗಿ ಕ್ಯಾಬಲ್ಲೇ ವಾಪಸ್ ಬಂದ್ವಿ. ಅವನದು ಪ್ರಾಬ್ಲಮ್ ಏನಾಗ್ತಿತ್ತು ಅಂದರೆ ಟ್ಯಾಬ್ಲೆಟ್ ತೊಗೊಂಡು 2 hours 3 hours ಆದರೂ ಜ್ವರ ಕಮ್ಮಿನೇ ಆಗ್ತಾ ಇರಲಿಲ್ಲ. ನಮ್ಮ ಹತ್ರ ಪ್ರಾಪರ್ ಆ್ಯಂಟಿಬಯೋಟಿಕ್ ಟ್ಯಾಬ್ಲೆಟ್ಸು ಇರಲಿಲ್ಲ, ಬಟ್ ಸಮ್ಹೌ ವಿ ರಿಕವರ್ಡ್. ಎಷ್ಟು ದೊಡ್ಡದಾಗಿದೆ ಅಂದರೆ ಇದು ವೆರಿ ವೆರಿ ಬ್ಯೂಟಿಫುಲ್. ಥ್ಯಾಂಕ್ ಯು. ಅಲ್ಲ ಮರ್ಸಿ ಅಲ್ಲ, ಏನಂತಾರೆ ಇಲ್ಲೇನಂತಾರೆ ಇಟಾಲಿಯನ್ ಥ್ಯಾಂಕ್ ಯು. Castagna. Thank you, grazie. ಗ್ರಾಷಿಯಾ. ಗ್ರಾಷಿಯಾ. Grazie. ಇಟಲಿಯಲ್ಲಿದ್ದೀವಿ. ದೀಸ್ ಆರ್ ಟ್ರಾಮ್ಸ್ ಹಿಯರ್. ಈಗ ತಾನೇ ಡ್ಯೂಮೋ ಲಾ ಮೀನೋ ಅಂತ ಏನೋ ಒಂದು ಕ್ಯಾಥೆಡ್ರಲ್ ಇದೆ, ಇದು ಫೇಮಸ್ ಒನ್. ನೀವು ಪಿಕ್ಚರ್ಸಲ್ಲೆಲ್ಲ ನೋಡಿರ್ತೀರ. ಅದನ್ನ ಮುಗಿಸ್ಕೊಂಡು ಈಗ ವಿ ಆರ್ ಗೋಯಿಂಗ್ ಬ್ಯಾಕ್ ಟು ದಿ ಹೋಟೆಲ್. ಜಾಸ್ತಿ ಶೂಟ್ ಮಾಡೋಕ್ಕಾಗ್ತಿಲ್ಲ ಬಿಕಾಸ್ ಅಬಿಗೆ ಹುಷಾರಿಲ್ಲ. ಸೊ ಹಿ ಹ್ಯಾಸ್ ಚಿಲ್ಸ್ ಆ್ಯಂಡ್ ಫೀವರ್ ಇದೆ. ಇದು ನೋಡಲೇಬೇಕು ಅಂತ ಹೇಳಿ ಕ್ಯಾಬ್ ಮಾಡ್ಕೊಂಡು ಬಂದು ಇವಾಗ ಕ್ಯಾಬ್ ಮಾಡ್ಕೊಂಡು ಮತ್ತೆ ವಾಪಸ್ ಹೋಗ್ತಾ ಇದ್ದೀವಿ. ವಿ ಜಸ್ಟ್ ಸ್ಪೆಂಟ್ ಲೈಕ್ 30 minutes ಹಿಯರ್. ಫೋಟೋಸ್ ತೊಗೊಂಡು ವಿ ಆರ್ ಗೋಯಿಂಗ್ ಬ್ಯಾಕ್. ಇವತ್ತು ಹೋಗಿ ರೆಸ್ಟ್ ಮಾಡಿದ್ರೆ ನಾಳೆ ನಮ್ಮದು ಲೇಕ್ ಕೋಮೋ ಇದೆ. ರೂಮ್ಗೆ ವಾಪಸ್ ಹೋಗಿ ಡಿನ್ನರ್ಗೆ ರೆಡಿ ಟು ಈಟ್ ಪೊಂಗಲ್ ತೊಗೊಂಡು ಹೋಗಿದ್ವಿ, ಅದನ್ನು ಮಾಡ್ಕೊಂಡ್ವಿ. ಆಮೇಲೆ ಸೂಪ್ ಕೂಡ ಕುಡಿದ್ವಿ. ಬಟ್ ಅಭಿಜಿತ್ಗೆ ನೈಟು ಜ್ವರ ಬಂದಿತ್ತು ಆವತ್ತು.
ನಾವು ಹೋಗ್ತಾ ಇದ್ದೀವಿ ಲುಗಾನೋ ಸ್ವಿಟ್ಜರ್ಲ್ಯಾಂಡ್ಗೆ. ಸ್ವಿಟ್ಜರ್ಲ್ಯಾಂಡ್ ನಮ್ಮ ಐಟಿನರಿಯಲ್ಲಿ ಇರಲಿಲ್ಲ, ಬಟ್ ನಮಗೆ 3 days ಮುಂಚೆ ಒಂದು ಮೆಸೇಜ್ ಬಂತು ನಮ್ಮದು ಟೂರ್ ಅಪ್ಗ್ರೇಡ್ ಆಗಿದೆ ಅಂತ. ಯಾವ ಟೂರ್ ಅಂತ ಅಂದರೆ, ನಾವು ಮಿಲಾನಿಂದ ಲೇಕ್ ಕೋಮೋಗೆ ಒಂದು ಟೂರ್ ಬುಕ್ ಮಾಡಿದ್ವಿ. ಅವರೇ ಹೋಟೆಲಿಂದ ಪಿಕಪ್ ಮಾಡಿ ಮಿಲಾನೋ ಅಲ್ಲಿ ಲೇಕ್ ಕೋಮೋ ಕವರ್ ಮಾಡಿಕೊಂಡು ವಾಪಸ್ ನಮಗೆ ಹೋಟೆಲಲ್ಲಿ ಬಿಡ್ತಾರೆ ಅಂತ, 1 day ಟೂರ್ ಥರ. ಸೊ ಅವರು ಅಪ್ಗ್ರೇಡೇಷನ್ ಕೊಟ್ಬಿಟ್ಟು ಲುಗಾನೋಗೆ ಕರ್ಕೊಂಡು ಹೋಗ್ತೀನಿ ಅಂತ ಅಂದರು. ಬಟ್ ದೇರ್ ಇಸ್ ಅ ವರ್ಸ್ಟ್ ಪಾರ್ಟ್. ಇವತ್ತು ಮಾರ್ನಿಂಗ್ ನಮಗೆ 8:30 ಪಿಕಪ್ ಇತ್ತು. ಹೋಟೆಲಿಂದ ಒಂದು 7 minutes ವಾಕ್ ಮಾಡಬೇಕಾಗಿತ್ತು. ಆ್ಯಸ್ ಯೂಶ್ವಲ್ ಲೇಟ್ ಆಯಿತು ನಮಗೆ. ನಾವು ನಡ್ಕೊಂಡು ಬರ್ತಿರ್ಬೇಕಾದ್ರೆ ವಿ ರಿಯಲೈಸ್ ನಾವು ಮಾತ್ರ ಬಿಟ್ಬಿಟ್ಟು ಬಂದುಬಿಟ್ಟಿದ್ವಿ ಅಂತ ಹೋಟೆಲ್ ರೂಮಲ್ಲಿ. ಸೊ ವಿ ಹ್ಯಾಡ್ ಟು ವಾಕ್ ಬ್ಯಾಕ್ ಅಗೇನ್, ಪಿಕ್ ದಟ್ ಅಪ್ ಆ್ಯಂಡ್ ದೆನ್ ಬರೋಷ್ಟೊತ್ತಿಗೆ ಜಸ್ಟ್ 2 minutes ಲೇಟ್ ಆಗಿತ್ತು ಗೈಸ್. ಟ್ರಸ್ಟ್ ಮೀ, 8:30 ಅವ್ರು ಹೇಳಿದರು ನಾವು ವಿ ರಿಕ್ವೆಸ್ಟೆಡ್ ವಿ ಹ್ಯಾವ್ ಲೆಫ್ಟ್ ಸಮಥಿಂಗ್ ಅಂತ. ಸೊ 8:35 ತನಕ ಕಾಯ್ತೀನಿ ಅಂದರು. ನಾವು 8:37 ವಿ ವೇರ್ ದೇರ್ ಅಟ್ ದ ಬಸ್ ಸ್ಟಾಪ್. ಬಟ್ ನಾವು ಹಿಂಗೆ ಹೋಗೋಷ್ಟಕ್ಕೆ ಬಸ್ ಮೂವ್ ಆಗೋಯಿತು. ವಿ ಥಾಟ್ ದಟ್ ಇಸ್ ಅ ಡಿಫ್ರೆಂಟ್ ಬಸ್. ಬಟ್ ಎನಿವೇ we just called the tour guide and ಅವ್ರು ಹೇಳಿದ್ರು the only option you can do is you can take train from Milan to Lugano, ಡೈರೆಕ್ಟಾಗಿ ಸ್ವಿಟ್ಜರ್ಲ್ಯಾಂಡಿಗೆ ಟ್ರೈನ್ ತೊಗೋಬೋದು ಅಂತ. ವಿ ವೇರ್ ಕನ್ಸರ್ನ್ ಬಾರ್ಡರ್ ಚೆಕ್ ಏನಾದರೂ ಇರುತ್ತಾ ಹಿಂಗೆ ಏನು ಅಂತ. ಇಲ್ಲಿ ಟ್ರೈನ್ ಸ್ಟೇಷನಲ್ಲಿ ಹೇಳಿದ್ರು ವಿ ಕ್ಯಾನ್ ಡೈರೆಕ್ಟ್ಲಿ ಟೇಕ್ ದ ಟ್ರೈನ್ ಆ್ಯಂಡ್ ದೆರ್ ವಿಲ್ ಬಿ ಬಾರ್ಡರ್ ಕಂಟ್ರೋಲ್ ಸ್ಟಾಪ್. ಅಲ್ಲಿ ಬಂದು ದೇ ವಿಲ್ ಚೆಕ್ ಯುವರ್ ಪಾಸ್ಪೋರ್ಟ್ ಆ್ಯಂಡ್ ವೀಸಾ ಅಂತ. ಈಗ ಜಸ್ಟ್ ಬಾರ್ಡರ್ ಕಂಟ್ರೋಲಲ್ಲಿ ನಿಲ್ಲಿಸಿದ್ರು. ಸೊ ಅದೆಲ್ಲ ಚೆಕಿಂಗ್ ಆಯಿತು. ವಿ ಆರ್ ಫೈನಲಿ ಗೋಯಿಂಗ್ ದೇರ್. ಹೋಪ್ಫುಲಿ ವಿ ವಿಲ್ ಮೀಟ್ ಅವರ್ ಟೂರ್ ಲೀಡರ್ ದೇರ್. ಅವ್ರದ್ದು 1 hour ಆಲ್ರೆಡಿ ವೇಸ್ಟ್ ಆಗಿದೆ ನಮ್ಮದು. ಅವರು ಲುಗಾನೋ ಅಲ್ಲಿ ಏನೇನೋ ನೋಡಿರ್ತಾರೆ, ಬಟ್ ಇಟ್ಸ್ ಸ್ಟಿಲ್ ಫೈನ್. ಅಟ್ಲೀಸ್ಟ್ ವಿ ಆರ್ ಗೋಯಿಂಗ್ ದೇರ್. ವಿಲ್ ಟೇಕ್ ಸಮ್ ಪಿಕ್ಚರ್ಸ್ ಆ್ಯಂಡ್ ದೆನ್ ಅಲ್ಲಿಂದ ಅವ್ರನ್ನ ಜಾಯಿನ್ ಆಗಿ ಲೇಕ್ ಕೋಮೋ ನೋಡಿಕೊಂಡು ಲೇಕ್ ಕೋಮೋಯಿಂದ ವಿ ವಿಲ್ ಗೋ ಬ್ಯಾಕ್ ಟು ಅವರ್ ಹೋಟೆಲ್ ಅಟ್ ಮಿಲಾನೋ. ಸೊ ದಿಸ್ ಇಸ್ ಅವರ್ ಪ್ಲ್ಯಾನ್ ಫಾರ್ ಟುಡೇ. ನಿನ್ನೆ ವಿ ಡಿಂಟ್ ಡೂ ದಟ್ ಮಚ್. ಒಂದು ಕ್ಯಾಥೆಡ್ರಲ್ ಇತ್ತು, ಅಲ್ಲಿ ಹೋಗಿದ್ವಿ. ವಿ ರೆಸ್ಟೆಡ್ ಫಾರ್ ದ ಡೇ ಕಂಪ್ಲೀಟ್ಲಿ ಬಿಕಾಸ್ ವಿ ಆರ್ ಸೂಪರ್ ಟಯರ್ಡ್. ಫ್ರಾನ್ಸಲ್ಲಿ ಬ್ಯಾಕ್ ಟು ಬ್ಯಾಕ್ ಐಫಿಲ್ ಟವರ್, what is that museum name? Louvre Museum, and then next day Disneyland ಎಲ್ಲ ನೋಡಿ. we were super tired, so we thought we'll just rest. ನಾಳೆ ಮಿಲಾನ್ ಟು ವೆನಿಸ್ ಇದೆ, ಸೇಮ್ ಇದೇ ಟ್ರೈನಲ್ಲೇ. ಸೊ ವೆನಿಸ್ಗೆ ಹೋಗಿ ಅಲ್ಲಿಂದ ವಿ ಆರ್ ಸ್ಟೇಯಿಂಗ್ ಅಟ್ ವೆನಿಸ್ ಟುಮಾರೋ. ಸೊ ಆ ಟೂರ್ ಗೈಡ್ ಹೇಳಿರೋ ಫಾಸ್ಟ್ ಫುಡ್ ಈ ಲೊಕೇಶನ್ ಹತ್ರ ಬಂದಿದ್ದೀವಿ. ಇನ್ನೂ ಬಸ್ ಬಂದಿಲ್ಲ. ಮೋಸ್ಟ್ಲಿ ಅವರು ಬೇರೆ ಕಡೆ ಸೈಟ್ ಸೀಯಿಂಗ್ ಮುಗಿಸ್ಕೊಂಡು ದೇ ಆರ್ ಆನ್ ದ ವೇ. 11:30ಗೆ ಬರೋಕ್ಕೆ ಹೇಳಿದ್ರು. ನಾವಿಲ್ಲಿ 11:20 ಟ್ರೈನಿಂದ ಇಳಿದು ಇಲ್ಲೂ ಓಡ್ಕೊಂಡು ಬಂದ್ವಿ. ಲೆಟ್ಸ್ ಸಿ. ವೆರಿ ವೆರಿ ಬ್ಯೂಟಿಫುಲ್. ಇದೇ ಲೇಕ್ ಲುಗಾನೋ. ಕ್ಯಾಮ್ರಾ ಅಲ್ಲಿ ಅಷ್ಟು ನೀಟಾಗಿ ಗೊತ್ತಾಗ್ತಾ ಇಲ್ಲ, ಬಟ್ ದ ವಾಟರ್ ಇಸ್ ಕ್ರಿಸ್ಟಲ್ ಕ್ಲಿಯರ್. ವೆರಿ ವೆರಿ ಬ್ಯೂಟಿಫುಲ್. ಮೋಸ್ಟ್ಲಿ ಇಲ್ಲಿ ಬೋಟಿಂಗ್ ಇತ್ತಾ ಅವ್ರಿಗೆ ಅಂತ. ಡೂ ಯು ಥಿಂಕ್ ಬಸ್ ಬರುತ್ತೆ? ಬಸ್ ಬರುತ್ತೆ. ಈಗ ನಾವು ಕೋಆರ್ಡಿನೇಟ್ ಮಾಡ್ತಾ ಇರೋನು ರಿಪ್ಲೈ ಮಾಡ್ತಾ ಇಲ್ಲ. ಈಸ್ ಲೈಕ್ ಐ ವಿಲ್ ಇನ್ಫಾರ್ಮ್ ದ ಟೂರ್ ಗೈಡ್ ಅಂತ ಹೇಳಿ ಹಿ ಈಸ್ ನಾಟ್ ರೆಸ್ಪಾಂಡಿಂಗ್ ನವ್. ಇಟ್ ಈಸ್ 11:26 ಈಗ. ಇನ್ 4 minutes ಇದೆ. ಮೋಸ್ಟ್ಲಿ ದೇ ಆರ್ ಆಲ್ ಆನ್ ಟೈಮ್. ಸೊ 11:35 ತನಕ ನೋಡಬೇಕು. ಇಲ್ಲ ಅಂದರೆ ಐ ಡೋಂಟ್ ನೋ ವಾಟ್ ನೆಕ್ಸ್ಟ್. ಮೊರಾಂಟಿ ಅಂತ ಟೂರ್ ಆಪರೇಟರು, ಅವ್ರ ಹತ್ರ ಮೆಸೇಜ್ ಮಾಡ್ತಾನೆ ಇದ್ವಿ. ವಿ ವೇರ್ ಆಸ್ಕಿಂಗ್ ಕ್ಯಾನ್ ವಿ ಬೈ ಟಿಕೆಟ್ಸ್, ಟ್ರೈನ್ ಟಿಕೆಟ್ಸ್, ವಿಲ್ ವಿ ಬಿ ಏಬಲ್ ಟು ಮೀಟ್ ಅಂತ ಎಲ್ಲ. ಎಸ್ ಅಂತ ಹೇಳಿದ್ರು. ಈ ಆಲ್ಸೋ ಸೆಂಟ್ ಅಸ್ ದಿಸ್ ಲೊಕೇಶನ್ ವೇರ್ ವಿ ಆರ್ ಸ್ಟ್ಯಾಂಡಿಂಗ್. ನಾನು ಮೆಸೇಜ್ ಮಾಡಿದ್ದೀನಿ, ಹಾಯ್ ವಿ ಹ್ಯಾವ್ ರೀಚ್ಡ್ ಅಂತ 11:30ನಲ್ಲಿ. ವಿ ಥಾಟ್ 11:30ಗೆ ಬರುತ್ತೆ ಅಂತ. ಇದನ್ನು ಕಳಿಸಿ ನಮ್ಮ ಫೋಟೋ ಎಲ್ಲ ಕಳಿಸಿ ಐ ವಿಲ್ ಟೆಕ್ಸ್ಟ್ ಯುವರ್ ಟೂರ್ ಲೀಡರ್ ಅಂತ ಅಂದ. Look at this guys, look at this. I'm deeply sorry, your tour leader has left at 11:10 ante. We were here at 11:12. ನಮಗೆ ಫಸ್ಟ್ ಹೇಳಿದ್ದು ಅವನು 11:30ಗೆ ಮೀಟ್ ಮಾಡಿ ಅಂತ. You can join your group at the latest at 11:15 ಅಂತ. And now he is saying they left at 11:10.
ಫೀಲಿಂಗ್ ಸೋ ಬ್ಯಾಡ್. ತುಂಬ ಅಂದರೆ ತುಂಬ ಬೇಜಾರಾಗಿ ಹತ್ಕೊಂಡೆ ಒಂದು ಸ್ವಲ್ಪ ಹೊತ್ತು. ಬಿಕಾಸ್ ವೆನ್ ಐ ಸೆಡ್ ವಿ ವಾಕ್ಡ್ ಫ್ರಮ್ ರೈಲ್ವೆ ಸ್ಟೇಷನ್ ಈ ಥರ ಇತ್ತು, ಎಲ್ಲ ಕಡೆ ಓಡ್ಕೊಂಡು ಬಂದ್ವಿ ಟು ಕ್ಯಾಚ್ ದ ಬಸ್. ಐ ಅಗ್ರಿ, ನಮ್ಮದು ತಪ್ಪಿತ್ತೇನೋ, 2 minutes ಆದರೂ ಲೇಟ್ ಇಸ್ ಲೇಟ್. ಅಟ್ಲೀಸ್ಟ್ ಅವರು ಹೋಪ್ಸ್ ಕೊಡಬಾರ್ದಾಗಿತ್ತು, ಬೇರೆ ಕಂಟ್ರಿಗೆ ಬನ್ನಿ ಅಲ್ಲಿಂದ ನಾವು ಪಿಕ್ ಮಾಡ್ತೀವಿ ಅಂತ. ಬಿಕಾಸ್ ಆಲ್ಮೋಸ್ಟ್ 2 hours ಟ್ರೈನಲ್ಲಿ ಬಂದ್ವಿ, ಟ್ರೈನ್ ಟಿಕೆಟ್ಸ್ ಕೂಡ ನಾವೇ ಬೇರ್ ಮಾಡಿದ್ವಿ. ನಮಗೆ ಲುಗ್ಯಾನೋ ತಲೆಯಲ್ಲೇ ಇರಲಿಲ್ಲ. ಜಸ್ಟ್ ಲೈಕ್ ದ್ಯಾಟ್ ಇಟ್ ವಾಸ್ ಆ್ಯಡೆಡ್ ಟು ದಿ ಐಟಿನರಿ ಆ್ಯಂಡ್ ವಿ ವೇರ್ ಎಕ್ಸೈಟೆಡ್. ಬಟ್ ಹಿಂಗಾಯಿತು. ಎನಿವೇ ತುಂಬ ದುಡ್ಡು ಕಳ್ಕೊಂಡ್ವಿ, ರೀಫಂಡ್ ಅಂತೂ ಬಂದಿಲ್ಲ, ಬರೋದು ಇಲ್ಲ ಅದು ಆಬ್ವಿಯಸ್ಲಿ. ಬಟ್ ಸ್ವಿಟ್ಜರ್ಲ್ಯಾಂಡ್ ಆದರೂ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೇಳಿ ಫಸ್ಟ್ ತಿಂದುಬಿಟ್ರೆ ಸರಿ ಹೋಗುತ್ತಲ್ವಾ. ನಾಟ್ ಶ್ಯೂರ್ ಹೌ ಮೆನಿ ಆಫ್ ಯು ಕ್ಯಾನ್ ರಿಲೇಟ್ ಟು ಇಟ್. ಹಿ ಟುಕ್ ಮೀ ಟು ಎ ಪಿಜ್ಜಾ ಶಾಪ್, ಸೊ ವಿ ಹ್ಯಾಡ್ ಪಿಜ್ಜಾ. ಆಮೇಲೆ ವಿ ಓನ್ಲಿ ಎಕ್ಸ್ಪ್ಲೋರ್ಡ್ ಲುಗ್ಯಾನೋ ಆ್ಯಂಡ್ ದೆನ್ ಲೇಕ್ ಕೊಮೊಗೂ ನಾವೇ ಹೋದ್ವಿ. ಬಸ್ ಅಂತೂ ಹೋಯಿತು, ಇವಾಗ ರೀಫಂಡ್ ಕೇಳ್ತಾ ಇದ್ದೀವಿ. ನಾಟ್ ಶ್ಯೂರ್ ಬರುತ್ತೋ ಅಲ್ವೋ. ಈಗ ಪಿಜ್ಜಾ ಶಾಪಲ್ಲಿ ಪಿಜ್ಜಾ ತಿಂದು ವಿ ಆರ್ ಫಿಗರಿಂಗ್ ಔಟ್ ಲೇಕ್ ಕೊಮೊಗೆ ಹೆಂಗೆ ಹೋಗೋದು, ಬಸ್ಸಾ ಟ್ರೈನಾ ಅಂತ ನಾವೇ ಎಕ್ಸ್ಪ್ಲೋರ್ ಮಾಡಬೇಕು. ಬಟ್ ಲುಗ್ಯಾನೋ ಸ್ವಿಟ್ಜರ್ಲ್ಯಾಂಡ್ ಇಸ್ ವೆರಿ ಬ್ಯೂಟಿಫುಲ್. ಪಿಜ್ಜಾ ತಿಂದರೂ ಬೇಜಾರು ಹೋಗಲಿಲ್ಲ, ಸೊ ಸ್ವಲ್ಪ ಶಾಪಿಂಗ್ ಮಾಡಿದೆ. So you are going to Italy? And Yeah. You started? Where did you We start? started from Finland. Oh. So we wanted to see Northern Lights and we started Did from... you see the Northern Lights? Unfortunately, no. What a shame. I never seen it myself. Oh, is it? Okay. No. And then we But came to have Paris. we have also sometime here in Ha, Switzerland. ha, ha. It happened 2 weeks ago. Oh, is like it? 4 in the morning. Ha, Yes, ha, a ha. couple of days. Oh. Yes, because there was a very strong... Solar flare. Yeah. Exactly. Yeah. ಬಟ್ ಸ್ವಿಟ್ಜರ್ಲ್ಯಾಂಡ್ ಇಸ್ ಬ್ಯೂಟಿಫುಲ್. Thank you. Thank you very much. I give you already the copy. ಸ್ವಿಟ್ಜರ್ಲ್ಯಾಂಡಿಂದ ಟ್ರೈನ್ ತೊಗೊಂಡ್ವಿ ಮತ್ತು ಲೇಕ್ ಕೊಮೊಗೆ 1.5 hour ಜರ್ನಿ. ಅಲ್ಲಿ ಹೋದ್ಮೇಲೆ ಫೆರಿ ಟಿಕೆಟ್ಸ್ ಪರ್ಚೇಸ್ ಮಾಡಿದ್ವಿ. ಆ ಬಸ್ ಅವ್ರು ಸಿಕ್ಕಿದ್ರೆ ಎಲ್ಲ ವಿತ್ ಗ್ರೂಪ್ ಆಗಿರೋದು, ಇಂಗ್ಲೀಷ್ ಗೈಡ್ ಕೂಡ ಸಿಕ್ಕಿರ್ತಿತ್ತು. ಬಟ್ ಎನಿವೇ ಏನು ಮಾಡೋಕ್ಕಾಗಲ್ಲ. 1 hour ರೈಡು. ಸೊ ವಿಲ್ ಬಿ ಎಕ್ಸ್ಪ್ಲೋರಿಂಗ್ ಲೇಕ್ ಕೊಮೊ. ನಂಗೆ ಯಾಕೋ ಇದೆಲ್ಲ ಸ್ವಲ್ಪ ಕಾಶ್ಮೀರ್ ಥರ ಅನ್ನಿಸ್ತಿಲ್ವಾ? ಸೇಮ್ ಅನ್ಸುತ್ತೆ. ಲೇಕ್ ಕೊಮೊ ಅಲ್ಲೇ ಪಿಜ್ಜಾ ತಿಂದು ಡಿನ್ನರ್ ಮುಗಿಸಿದ್ವಿ. ಅಲ್ಲಿಂದ ಮತ್ತೆ ಟ್ರೈನ್ ತೊಗೊಂಡ್ವಿ ಟು ಮಿಲಾನ್. ಅಗೇನ್ 2 hours ಏನೋ ಜರ್ನಿ ಇತ್ತು. ಟ್ರೈನ್ ಸ್ಟೇಷನಲ್ಲಿ ಐ ಫೌಂಡ್ ಸೆಫೋರಾ, ಸೊ ಐ ಹ್ಯಾಡ್ ಟು ಶಾಪ್ ಬಿಕಾಸ್ ಎನಿವೇ ಬೇಜಾರಿತ್ತಲ್ವ ಗೈಸ್ ಬೆಳಗ್ಗೆಯಿಂದ. ಸೊ ಐ ಡಿಡ್ ಬಿಟ್ ಆಫ್ ಶಾಪಿಂಗ್ ಆ್ಯಂಡ್ ದೆನ್ ವಿ ರೆಸ್ಟೆಡ್ ಫಾರ್ ದ ಡೇ. ಇದಾಗಿತ್ತು ನಮ್ಮ ಅಡ್ವೆಂಚರಸ್ ಜರ್ನಿ. ನೆಕ್ಸ್ಟ್ ಬ್ಲಾಗಲ್ಲಿ ವೆನೀಸ್ ಮತ್ತು ರೋಮ್ ತೋರಿಸ್ತೀನಿ. ಅಲ್ಲಿ ತನಕ ಬಾಯ್ ಬಾಯ್.